ಹುಬ್ಬಳ್ಳಿ ನವಲಗುಂದ ಮಹದಾಯಿ ಕಳಸಾ-ಬಂಡೂರಿ ಯೋಜನೆ ಜಾರಿ ಮಾಡಲು ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿ ಅನುಮತಿ ನೀಡಬೇಕು ಎಂದರು. ಮಹಾನಗರ ಹಾಗೂ ಧಾರವಾಡ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರ ಕರ್ನಾಟಕದ ಬಹುದಿನಗಳ ಹೋರಾಟದ ಬೇಡಿಕೆಯಾದ ಮಹದಾಯಿ ಕಳಸಾ-ಬಂಡೂರಿ ಯೋಜನೆ ಜಾರಿ ಮಾಡಲು ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿ ಅನುಮತಿ ಅವಶ್ಯವಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತಮಗೆ ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಅರಣ್ಯ ಹಾಗೂ ಪರಿಸರ ಇಲಾಖೆಯ ಅಧೀನದಲ್ಲಿರುವ ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಬೇರೆ ಬೇರೆ ರಾಜ್ಯದ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ. ಆದರೆ ಕರ್ನಾಟಕದ ವಿಷಯ ಬಂದಾಗ ಪ್ರತಿ ಬಾರಿ ಸಭೆ ಮುಂದೂಡುತ್ತಾ ಬಂದಿರುತ್ತಾರೆ. ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟ್, ಬೆಳಗಾವಿ, ಗದಗ ಜಿಲ್ಲೆ ಸೇರಿದಂತೆ ಅನೇಕ ತಾಲೂಕುಗಳಿಗೆ ಕುಡಿಯುವ ನೀರಿನ ಆಶಾಕಿರಣ ಎಂದರೆ ಮಹದಾಯಿ ಕಳಸಾ-ಬಂಡೂರಿ ಯೋಜನೆ. ಈ ಯೋಜನೆ ಜಾರಿ ಮಾಡಲು ನಾನು ಸೇರಿದಂತೆ ಸಾಕಷ್ಟು ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು, ಜನಪ್ರತಿನಿಧಿಗಳು, ರೈತ ಸಂಘಟನೆಗಳು ಹೋರಾಟ ಮಾಡಿ ಪ್ರಯತ್ನಿಸಿದರು. ಈ ಯೋಜನೆ ಜಾರಿಯಾಗದೆ ಈ ಭಾಗದ ಜನತೆಗೆ ಅತೀವ ನೋವಾಗಿದೆ. ಆದ ಕಾರಣ ಈ ಮನವಿ ಜೊತೆ ಲಗತ್ತಿಸಿದ ಎಲ್ಲ ವಿವರಗಳನ್ನು ಗಮನಿಸಿ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡದೆ ನ್ಯಾಯಾಲಯದ ಕಾರಣ ಹೇಳಿ ರಾಜ್ಯ ಸರ್ಕಾರದಿಂದ ಕಳುಹಿಸಿದ ಪ್ರಸ್ತಾವನೆಯನ್ನು ಮರಳಿ ರಾಜ್ಯಕ್ಕೆ ಹಿಂತಿರುಗಿಸಿದ್ದೀರಿ. ರಾಜ್ಯ ಸರ್ಕಾರದ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರುವುದಿಲ್ಲ. ರಾಜ್ಯ ಸರ್ಕಾರ ಈಗಾಗಲೇ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡಲಾಗಿದೆ. ವನ್ಯಜೀವಿ ಮಂಡಳಿ ಅನುಮತಿ ನೀಡಿದ ತಕ್ಷಣವೇ ಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ, ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ, ಭಾರೀ ನೀರಾವರಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ರಾಜ್ಯ ಸರ್ಕಾರ ಕಾಮಗಾರಿ ಪ್ರಾರಂಭಿಸಲು ಒಪ್ಪಿದೆ ಎಂದು ಈಗಾಗಲೇ ತಿಳಿಸಿದೆ. ದಯವಿಟ್ಟು ಅನುಮತಿ ನೀಡಿ ಯೋಜನೆ ಪ್ರಾರಂಭಿಸಲು ಅನುಕೂಲ ಮಾಡಿಕೊಡಬೇಕೆಂದು ಈ ಭಾಗದ ರೈತರು, ವಿವಿಧ ಸಂಘಟನೆಗಳು ಸಾರ್ವಜನಿಕರ ಪರವಾಗಿ ಸಲ್ಲಿಸಿದರು. ಮೋಹನ್ ರೆಡ್ಡಿ ಅವರು ಬಹಳ ರೈತರ ಪರವಾಗಿ ಹೋರಾಟ ಮಾಡ್ತಾರೆ. ಯಾವಾಗಲೂ ನಾವು ಸಿನಿಮಾದಲ್ಲಿ ಹಸುಸಾಲ್ ಹಾಕತ್ತೀವಿ, ಅವ್ರು ಯಾವಾಗಲೂ ಕೂಡ ಹಸುಸಾಲ್ ಹಾಕತ್ತಾರೆ. ನಿಜವಾದಂಥ ಕಳಕಳಿ ಇದೆ. ಅವರು ಉತ್ತರ ಕರ್ನಾಟಕದಲ್ಲಿ ಅವಕಾಶ ಸಿಕ್ಕಿದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು, ನಾನು ನಮ್ಮದೇ ಜಿಲ್ಲೆಯವರು, ನನಗೆ ಅವಕಾಶ ಕಡಿಮೆ ಆಗಲಿ. ಒಂದೇ ಜಿಲ್ಲೆ, ನಮ್ಮದೊಂದು ಸಣ್ಣ ಜಿಲ್ಲೆಯಲ್ಲಿ ನಾನು ಸಚಿವ ಸ್ಥಾನ ಕೇಳ್ತಾ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಒಂದಷ್ಟು ಕೆಲಸ ಕಾರ್ಯಗಳನ್ನ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ನಾವು ರಾಜಕೀಯ ಚಟುವಟಿಕೆಗಳು ಸ್ಲೋ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಸಿನಿಮಾ ಮಾಡೋಣ ಅಂತ ಹೇಳಿ ಮೋಹನ್ ರೆಡ್ಡಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವ್ರಿಗೆ ಅವಕಾಶ ಸಿಗಲಿ ಅಂತೇಳಿ ನಾನು ಕೂಡ ಅವ್ರ ಪರವಾಗಿ ಮಾತಾಡ್ತೀನಿ. ಈಗ ಒಂದು ಸರ್, ತಾವು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದ್ರಿ. ಬಿಜೆಪಿ ಡೆಲ್ಲಿ ಜಂತರ ಮಂತ್ರ ನಾನು ನೀವು ಮಾಡಿರೋದೇ ಹೌದು. ಆಮೇಲೆ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಮನವಿ ಮಾಡಿದ್ವಿ. ರೈತ ಕೋಟಾದಲ್ಲಿ ಏನಾದ್ರು ಅವಕಾಶ ಕೊಟ್ಟರೆ ನನಗೆ ಕೊಡ್ರಿ ಅಂತ ಮನವಿ ಮಾಡಿದ್ವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಆದರೆ ನಾನು ರೈತ ಪರ ಹೋರಾಟ ಮಾಡೋದ್ರೊಳಗೆ ಎಲ್ಲಿಯೂ ಕೂಡ ಹಿಂದೆ ಸರಿಯಾಗಿಲ್ಲ. ಅದಕ್ಕೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಪದೇ ನಾನು ಅದಕ್ಕೆ ರಿಯಾಕ್ಟ್ ಮಾಡಿ ನಾನು ಮಂತ್ರಿ ಮಾಡ್ರಿ ಅಂತ ಹೇಳ್ಕೊಳ್ಳೋಕ್ಕೂ ನನಗೊಂಥರ ಆಗುತ್ತೆ. ಅದಕ್ಕೆ ಅವಕಾಶ ಸಿಕ್ಕರೆ ಕೊಡಲಿ, ಸಮರ್ಥವಾಗಿ ಕೆಲಸ ಮಾಡಿಕೊಡ್ತೀನಿ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ಬಾರಿ ಕೃಷಿ ಸಚಿವರು ಮಾಡಿದ್ರೆ ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು ಸಲ್ತೀನಿ. ಅವಕಾಶ ಕೊಟ್ಟು ಮಾಡಿ, ಇಲ್ಲ ಯಾರನ್ನೇ ಮಾಡಿದ್ರು ಕೂಡ ಅವ್ರು ಕೂಡ ಸಹಕಾರ ಮಾಡ್ತೀವಿ. ಇದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅವ್ರು ಯಾರು ಮಾಡಿದ್ರು ಸಹಕಾರದಿಂದ ನಿಡ್ಕೊಂಡು ತಿಳಿದ್ರಿ. ನೀವು 14 ವರ್ಷ ಅಂತ ಅಧಿಕಾರಕ್ಕೆ ಬಂದು 28 ಕೋಟಿ ಉದ್ಯೋಗ ಕೊಡಬೇಕಿತ್ತು. ಯಾವುದೇ ಪರಿಸ್ಥಿತಿ ಒಳಗೆ ಯುವಕರಿಗೆ ತೊಂದರೆ. ಇವತ್ತು ರಾಜ್ಯದಲ್ಲಿ ಇಮಿಡಿಯೇಟ್ ಆಗಿ ಒಂದು ವರ್ಷದಲ್ಲಿ 72,000 ಉದ್ಯೋಗಗಳನ್ನ ಭರ್ತಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಮತ್ತೆ ನೀವೇ ಯಾಕೆ ತಗೊಳ್ಳೋದಿಲ್ಲ? ರೇಡಿಯೋದಾಗ ಎಷ್ಟು ಖಾಲಿ ಅದು, BSNL ಎಷ್ಟು ಖಾಲಿ ಅದು, ಬೇರೆ ಕೇಂದ್ರ ಸರ್ಕಾರದ ಕೆಳಗೆ ಇರ್ತಕ್ಕಂಥ ಉದ್ಯೋಗಗಳು ಎಷ್ಟು ಖಾಲಿ ಅದು, ನೀವೊಂದು ಬಾರಿ ತುಂಬರೆ ನೋಡೋಣ ದೇಶದಾಗ ಎಲ್ಲ ಕಡೆ. ಅದು ಮಾಡಿದ್ರೆ ಇದ್ರೆ ಮಾಡ್ಕೊಂತ ಕೊಡೋದು ಒಳ್ಳೇದಲ್ಲ. ಹೆಂಗಿದ್ರು ಜನ ನಮ್ಮ ಪರವಾಗಿದ್ರೆ ದಯವಿಟ್ಟು ತಿಳ್ಕೊಬೇಡಿ. ಒಂದ್ಸಲ ಕಾಲಚಕ್ರ ಉಲ್ಟಾ ಆದ್ರೆ ಎಲ್ಲ ಉಲ್ಟಾ ಆಗುತ್ತೆ. ನೀವು ವಿರೋಧ ಪಕ್ಷಗಳು ಮಾನ್ಯ ಒಂದಾಗಿ ಹೊರಗಡೆ ಬಂದು ಅದಕ್ಕೆ ಅಂತ ವ್ಯವಸ್ಥೆ ಆಗಬಾರ್ದು. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ನಡೀಬೇಕು. ಯುವಕರ ಪರವಾಗಿ ನಿರ್ಧಾರ ಮಾಡಬೇಕು. ಲ್ಯಾಟ್ರಿ ಚಾರ್ಜ್ ಮಾಡಿದಂಥ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದ ಜವಾಬ್ದಾರಿ ತಗೋಬೇಕು. ಅಲ್ಲ, ಈಗಾಗಲೇ ನಾನು ಹೀರೋನ ಅಪ್ಪನ ಪಾತ್ರ ಮಾಡ್ತೇನೆ. ಪ್ಯಾನ್ ಇಂಡಿಯಾ ಮಾಡಬೇಕು ಇಲ್ಲ, ಇದು ಅಪ್ಪಟ ಕನ್ನಡ ಚಿತ್ರ. ಕರ್ನಾಟಕಕ್ಕೋಸ್ಕರ ಕನ್ನಡಿಗರ ವಿಚಾರ ಇಟ್ಟುಕೊಂಡು ಮಾಡ್ತಿದ್ವಿ. ಇದು ಬೇರೆ ರಾಜ್ಯಗಳು ಹೊಂದುತ್ತಿಲ್ಲ ಈ ಕಥಾವಸ್ತು. ನಮ್ಮ ಸಮಸ್ಯೆ ಉತ್ತರ ಕರ್ನಾಟಕ, ಹಳೆ ಮೈಸೂರು, ಬೆಂಗಳೂರು, ಈ ಸಮಸ್ಯೆ ಇರೋದ್ರಿಂದ ಇದು ಬೇರೆ ರಾಜ್ಯಗಳಿಗೆ ಈ ಚಿತ್ರ ಹೊಂದುತ್ತಿಲ್ಲ. ಇದು ಅಪ್ಪಟ ಕನ್ನಡ. ಎಷ್ಟು ಬಜೆಟ್ ಅಂತ ಏನಿಲ್ಲ, ನಾವು ಮಾಡ್ತಾ ಇದ್ದೀವಿ. ನಿಮ್ಮಂತ ಅದು ಇದು ಮಾಡಿಕೊಂಡು ಈಗಾಗಲೇ 30% ಚಿತ್ರದಲ್ಲಿ ಆಕ್ಟ್ ಮಾಡಿ ಸಾರ್ವಜನಿಕ ಬದುಕು, ನಾನು ಒಂದು ಕೆಲವು ಏಳು ಪೀಳಿಗೆಗಳ ನಡುವೆ ನಾನು ಅಲ್ಲಿ ಅದಾದಮೇಲೆ ಒಂದು 5-6 ಸಾರಿ MLA ಆಗಿ
ಸೋತು ಗೆದ್ದು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಹೋಗಿ ಬಂದು ಒಟ್ಟಾರೆ ನಾನು ನಮ್ಮ ತಾಲೂಕಿನ ನೀರಾವರಿ ಹೋರಾಟಕ್ಕೆ ನಾನು ಒಂದಷ್ಟು ಕೆಲಸ ಮಾಡಿದ್ದೀನಿ. ಒಂದಷ್ಟು ಸುಮಾರು 106 ಕೆರೆಗಳು ತುಂಬಿಸಿದ್ದೀನಿ. ಅಂತರ್ಜಲ ವೃದ್ಧಿ ಆಗಿದೆ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕು ಅತಿ ಹೆಚ್ಚು ಹೈನುಗಾರಿಕೆ ಇರ್ತಕ್ಕಂಥ ತಾಲೂಕು. ಸುಮಾರು ಪ್ರತಿದಿನ 3.5 ಲಕ್ಷ ಲೀಟ್ರ್ ಹಾಲನ್ನು ನಾವು ಕರಿತೀವಿ ನಮ್ಮ ತಾಲೂಕಿನಲ್ಲಿ. ಪ್ರತಿ ಮನೆಯಲ್ಲೂ 4-5 ಹಸುಗಳಿವೆ. ಅಂದರೆ ನನಗೆ ಅರ್ಥ ಆಗ್ತಕ್ಕೆ ನೀರಾವರಿ ಮಾಡಿದ್ರೆ ನಮ್ಮ ಜನ ನವಲಗುಂದ ಆಗ್ಬೋದು, ನರಗುಂದ ಆಗ್ಬೋದು, ಇಡೀ ಉತ್ತರ ಕರ್ನಾಟಕದಲ್ಲಿ ನಮ್ಮ ಹೋಲಿಸಿದ್ರೆ ನಮ್ಮ ಜನಗಿಂತ ಭಾಳ ಶ್ರಮಜೀವಿಗಳು ಈ ಜನ. ಹೆಚ್ಚಿಗೆ ಅಭಿವೃದ್ಧಿ ಆಗುತ್ತೆ ನೀರಾವರಿ ಮಾಡಬೇಕು ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ. ಹಾಗಾಗಿ ನನಗೆ ಒಂದು ತುಡಿತ ಇತ್ತು, ನಾನು ಆ್ಯಕ್ಟರ್ ಆಗಲಿಲ್ಲ, ನಾನು ಒಂದಷ್ಟು ಒಳ್ಳೆ ಸಿನಿಮಾಗಳ ರಾಜ್ಯಕ್ಕೆ ಕೊಡಬೇಕು ಕನ್ನಡ ನಾಡಿಗೆ ಅಂತ. ಮತ್ತು ಸೈನಿಕ 2 ಅಂತೇಳಿ ನಾನು ಸೈನಿಕದ 2ನೇ ಭಾಗನೂ ಕೂಡ ತೆರೆ ಮೇಲೆ ತರ್ತಾ ಇದ್ದೀವಿ. ಇದಕ್ಕೆ ಮೊದಲೇ ಆಗುತ್ತೆ. ಇದಾದಮೇಲೆ ಸೈನಿಕ 2 ಬರ್ತೀವಿ. ಒಂದು ನಾಡು ನುಡಿ ದೇಶಾಭಿಮಾನ ಇಟ್ಕೊಂಡು 2 ಚಿತ್ರವನ್ನು ಮಾಡ್ತಾಯಿದ್ದೀನಿ. ಈಗ ನಿಮ್ಗೆ ಗೊತ್ತು, ನಮ್ಮ ಭಾಗದಲ್ಲಿ ನಮ್ಮ ತಾಲೂಕು ಪಕ್ಕನೇ ಮುಖ್ಯಮಂತ್ರಿಗಳ ಕ್ಷೇತ್ರ, ನಾವೆಲ್ಲ ಒಂದೇ ಜಿಲ್ಲೆಯವರು. ಈಗ ಅವರೇ ಮುಖ್ಯಮಂತ್ರಿಗಳಿದ್ದಾರೆ, ನನಗೇನು ಭಾಳ ಕೆಲಸ ಇಲ್ಲ ತಾಲೂಕಲ್ಲಿ. ಹಾಗಾಗಿ ಒಂದು ವರ್ಷ ಈ ಸಿನಿಮಾಗಳು ಮಾಡೋಣ ಅಂತೇಳಿ ಈ ಕಡೆ ಬರ್ತೀವಿ. ಹೋರಾಟ ಇದೆ. ನೆನ್ನೆ ದಿವಸ ಎಲ್ಲ ನರಗುಂದಲ್ಲಿ ಶೂಟಿಂಗ್ ಮಾಡಿದ್ವಿ. ನೆನ್ನೆ ಪೂರ್ತಿ ದಿವಸ ನರಗುಂದ ಆಯಿತು. ನಾಳೆದಿಂದ ಇಲ್ಲಿ ನವಲಗುಂದಲ್ಲಿ 3-4 ದಿವಸ ಮಾಡ್ತೀವಿ. 2 ಊರುಗಳದ್ದು ನಾವು ಶೂಟಿಂಗ್ ಮಾಡ್ತೀವಿ. ಅಂದರೆ ನಾನೇನು ಹೇಳಿಕೊಟ್ಟಿದ್ದೀನಿ ಅಂದರೆ, ಉತ್ತರ ಕರ್ನಾಟಕನ ಕೇಂದ್ರೀಕವಾಗಿ ಇಟ್ಕೊಂಡು ಚಾಲುಕ್ಯರು 200 ವರ್ಷ ಇಡೀ ದೇಶವನ್ನು ಆಳ್ತಾರೆ. ಅಂಥ ಸಾಮ್ರಾಜ್ಯರ ನಾಡಿನಲ್ಲಿ ನೆರಳಲ್ಲಿ ಇವತ್ತು ಬಡತನ ಇದೆ, ಅನಕ್ಷರತೆ ಇದೆ, ಜನ ಗುಳೆ ಹೋಗ್ತಾರೆ. ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ದೇಶದ ಬೇರೆ ಬೇರೆ ಭಾಗದಿಂದ ಬಾದಾಮಿ ಸುತ್ತಮುತ್ತಲಿಗೆ ಬಂದು ಜನ ವಾಸ ಮಾಡ್ತಿದ್ರು ಅಂತ ನಾವು ಇತಿಹಾಸದಲ್ಲಿ ತಿಳ್ಕೊತೀವಿ. ಇವತ್ತು ಇಲ್ಲಿಂದ ಜನ ಗುಳೆ ಹೋಗ್ತಾರೆ. ಈ ವಿಪರ್ಯಾಸವನ್ನು ಚಿತ್ರದ ಮುಖಾಂತರ ತೋರಿಸ್ತಕ್ಕಂಥ ಒಂದು ಪ್ರಯತ್ನ. ನಮ್ಮ ಇದು ನಮ್ಮದು ಕರ್ನಾಟಕ ಬಲಂ ಟೀಸರ್ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಕರ್ನಾಟಕ ಬಲಂ ಹೊಡೆದ್ರೆ ನೀವು ಯೂಟ್ಯೂಬಲ್ಲಿ ಟೀಸರ್ ಬರುತ್ತೆ, ಅದರಲ್ಲಿ ಒಂದಷ್ಟು ವಿಚಾರ ಹೇಳಿದ್ದೀವಿ. ಇದೇ ಕಥಾವಸ್ತು. ನಿಮ್ಮ ಪ್ರೋತ್ಸಾಹ ಇರಲಿ. ಮತ್ತೆ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು.